ಕದನ ವಿರಾಮದ ಹೊರತಾಗಿಯೂ ಇಸ್ರೇಲ್ ಲೆಬನಾನ್ ಗಡಿಯಲ್ಲಿ ಹಿಂಸಾಚಾರ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ಮತ್ತೊಂದು ದಾಳಿಯಲ್ಲಿ 14 ಜನ ಸಾವನ್ನಪ್ಪಿದ್ದಾರೆ ಮತ್ತು 37 ಜನ ಗಾಯಗೊಂಡಿದ್ದಾರೆ ಎಂದು BBC ವರದಿ ಮಾಡಿದೆ. ಈ ದಾಳಿಯಿಂದ ಇಸ್ರೇಲ್ ಲೆಬನಾನ್ ಗಡಿಯಲ್ಲಿ ಮತ್ತೊಮ್ಮೆ ಉದ್ವಿಗ್ನತೆ ಹೆಚ್ಚಾಗಿದೆ. ಲೆಬನಾನ್ ಆರೋಗ್ಯ ಸಚಿವಾಲಯದ ಪ್ರಕಾರ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲಿ ದಾಳಿಯಲ್ಲಿ 14 ಜನ ಸಾವನ್ನಪ್ಪಿದ್ದು 37 ಜನ ಗಾಯಗೊಂಡಿದ್ದಾರೆ. ಕದನ ವಿರಾಮ ಜಾರಿಗೆ ಬಂದ ನಂತರ ನಡೆದ ಅತ್ಯಂತ ಮಾರಕ ದಾಳಿ ಇದಾಗಿದೆ ಅಂತ ಹೇಳಲಾಗ್ತಿದೆ. ಈ ಪ್ರದೇಶದಲ್ಲಿ ಹಿಂಸಾಚಾರ ನಿರಂತರವಾಗಿ ಹೆಚ್ಚುತ್ತಿರುವ ನಡುವೆ ಪರಿಸ್ಥಿತಿ ಮತ್ತೊಮ್ಮೆ ಹದಗೆಡುತ್ತಿರುವ ಲಕ್ಷಣ ಕಂಡುಬಂದಿದೆ. ಇಸ್ರೇಲಿ ಸೇನೆಯ ಪ್ರಕಾರ ಲೆಬನಾನ್ನಿಂದ ಹಾರಿಸಲಾದ 3 ಹೆಜ್ಬುಲ್ಲಾ ಡ್ರೋನ್ಗಳನ್ನು ಇಸ್ರೇಲ್ ವಾಯುಪಡೆ ಹೊಡೆದುರುಳಿಸಿದೆ. ಪಶ್ಚಿಮ ಗಲೀಲಿ ಪ್ರದೇಶದಲ್ಲಿ ಸೈರನ್ಗಳು ಸದ್ದು ಮಾಡಿದ ನಂತರ ಅವುಗಳನ್ನು ಪತ್ತೆ ಹಚ್ಚಲಾಗಿದೆ. ಆದರೆ ಅವು ಗಡಿಯನ್ನು ಪ್ರವೇಶಿಸುವ ಮೊದಲೇ ನಾಶಪಡಿಸಲಾಯಿತು ಅಂತ ಹೇಳಿದೆ. ದಕ್ಷಿಣ ಲೆಬನಾನ್ ಮೇಲೆ ಹಾರುತ್ತಿದ್ದ ಮತ್ತೊಂದು ಶಂಕಿತ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ. ಯಾವುದೇ ಡ್ರೋನ್ಗಳು ಇಸ್ರೇಲಿ ಪ್ರದೇಶವನ್ನು ಪ್ರವೇಶಿಸಿಲ್ಲ ಎಂದು ಇಸ್ರೇಲಿ ಪಡೆಗಳು ಹೇಳಿವೆ. ಇಸ್ರೇಲ್ ರಕ್ಷಣಾ ಪಡೆಗಳ ವಕ್ತಾರರು ಈ ಹಿಂದೆ ದಕ್ಷಿಣ ಲೆಬನಾನ್ನ ಹಲವಾರು ಹಳ್ಳಿಗಳಿಗೆ ಜನರನ್ನು ಸ್ಥಳಾಂತರಿಸುವಂತೆ ಎಚ್ಚರಿಕೆಗಳನ್ನು ನೀಡಿದ್ರು. ಆ ಭಾಗದ ನಿವಾಸಿಗಳು ತಕ್ಷಣವೇ ಸ್ಥಳಾಂತರಗೊಳ್ಳಬೇಕು ಮತ್ತು ಅಲ್ಲಿಯೇ ಉಳಿದುಕೊಳ್ಳುವ ಅವರ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತೆ ಎಂದು ಎಚ್ಚರಿಕೆ ನೀಡಿದ್ರು. ನಂತರ IDF ದಕ್ಷಿಣ ಲೆಬನಾನ್ನಲ್ಲಿರುವ ಹೆಜ್ಬುಲ್ಲಾ ಕಾರ್ಯಕರ್ತರು ಮತ್ತು ತಾಣಗಳನ್ನು ಗುರಿಯಾಗಿಸಿಕೊಂಡು ಫಿರಂಗಿ ಮತ್ತು ವೈಮಾನಿಕ ದಾಳಿಗಳನ್ನು ನಡೆಸಿದೆ ಎಂದು ಹೇಳಿಕೊಂಡಿದೆ. ಇವುಗಳನ್ನು IDF ಸೈನಿಕರು ವಿರುದ್ಧ ದಾಳಿ ನಡೆಸಲು ಬಳಸಲಾಗಿದೆ ಎಂದು ಹೇಳಿಕೊಂಡಿದೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಡ್ರೋನ್ ದಾಳಿಯಲ್ಲಿ 19 ವರ್ಷದ IDF ಸೈನಿಕ ಸಾವನ್ನಪ್ಪಿದ್ದಾರೆ ಮತ್ತು 6 ಮಂದಿ ಗಾಯಗೊಂಡಿದ್ದಾರೆ ಎಂದು ಅದು ಹೇಳಿದೆ. ಪ್ರತ್ಯೇಕವಾಗಿ ಹೆಜ್ಬುಲ್ಲಾ ಇಸ್ರೇಲ್ ಕಡೆಗೆ 3 ಡ್ರೋನ್ಗಳನ್ನು ಹಾರಿಸಿತು ಎಂದು IDF ವರದಿ ಮಾಡಿದೆ. ಗಡಿ ದಾಟುವ ಮೊದಲು ಇಸ್ರೇಲ್ ವಾಯುಪಡೆಯಿಂದ ಅವುಗಳನ್ನು ತಡೆ ಹಿಡಿಯಲಾಯಿತು ಎಂದು ವರದಿಯಾಗಿದೆ. BBC ವರದಿಯ ಪ್ರಕಾರ ಹೆಜ್ಬುಲ್ಲಾ ಇಸ್ರೇಲ್ ಕಡೆಗೆ 3 ಡ್ರೋನ್ಗಳನ್ನು ಹಾರಿಸಿದೆ ಎಂದು IDF ಹೇಳಿದೆ. ಆದರೆ ಅವು ಗಡಿ ದಾಟುವ ಮೊದಲೇ ಇಸ್ರೇಲ್ ವಾಯುಪಡೆ ಅವುಗಳನ್ನು ತಡೆದಿದೆ. ಎರಡೂ ದೇಶಗಳ ನಡುವೆ ಸೂಕ್ಷ್ಮವಾದ ಬಹುತೇಕ ಶಾಶ್ವತವಾದ ಕದನ ವಿರಾಮ ಅಸ್ತಿತ್ವದಲ್ಲಿದೆ. ಇದು ಏಪ್ರಿಲ್ 16ರಂದು ಪ್ರಾರಂಭವಾಯಿತು ಮತ್ತು ಕಳೆದ ಗುರುವಾರ 3 ವಾರಗಳವರೆಗೆ ವಿಸ್ತರಿಸಲಾಯಿತು. ಈ ನಡುವೆಯೂ ಇಂತಹ ದಾಳಿಗಳು ನಡೀತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.